ಆದ್ರೂ ಯಾಕೆ ಭಯದಲ್ಲಯ್ಯ? ಯಾಕೆ? ಇನ್ನೂ ನೀನು ಸಣ್ಣವ. ಆಟದ ಬಯಲಿರುವುದಾಗಿ ಭಾವಿಸಿಕೊಂಡೆಯ ನೀನು. ರಣಕ್ಷೇತ್ರ ಅಂತ ಹೇಳಿದ್ರೆ ನನ್ನಂತಹ ಹೊತ್ತಕಾರಿ ಯುವಕರಿಗೆ ಆಟದ ಬಯಲು ಪ್ರದೇಶ ಇದ್ದ ಹಾಗೆ. ಸರಸ ಇರುವುದಾಗಿ ಭಾವಿಸಿಕೊಂಡೆಯ. ವಿರೋಧಿಗಳ ಜೊತೆ ಸರಸದ ಆಟವನ್ನು ಆಡ್ತೇನೆ. ನೀನೇನು ಹೊರಟಂತಿದ್ದಿ. ಧೈರ್ಯದಿಂದ ಹೊರಟಂತ ನಿನ್ನನ್ನು ಕಾಡುವಾಗ ಮಾತು ಹೊರ ಬರುವುದಿಲ್ಲ ಮಗನೇ. ನಾಲಿಗೆ ತಡವರಿಸ್ತಾ ಇದೆ, ಕೈಕನ್ನು ಕಂಪಿಸ್ತಾ ಇದೆ. ಇದಕ್ಕಿಂತ ಮೊದಲಾಗಿ ನಾನು ಯುದ್ಧಕ್ಕೆ ಹೊರಡುತ್ತೇನಂತ ಹೇಳುವಾಗ ನಾನಾಗಿ ನಿನ್ನನ್ನು ಕಳುಹಿಸಿಕೊಟ್ಟದಿಲ್ಲ. ಆಶೀರ್ವದಿಸಿ ಕಳುಹಿಸಿಕೊಟ್ಟಿದ್ದಿ ತಾಯಿ ನೀನು. ಯಾವ ಹೆಣ್ಣು ಕೂಡ ಮದುವೆಯಾಗಿ ಗಂಡನ ಮನೆಯನ್ನು ಸೇರಿದ ಬಳಿಕ ಅತ್ತೆಯ ಬಾಯಿಂದ ಮಗಳೇ ಇರುವುದಕ್ಕೆ ಕರೆಸಿಕೊಳ್ಳಬೇಕಂತಾದ್ರೆ ಎಷ್ಟೋ ಕಷ್ಟವನ್ನು ಪಡಬೇಕು. ಸೊಸೆಯ ಗುಣನಡತೆಯು ಹಾಗೆ ಇರಬೇಕು ತಾಯಿ. ಮಗು ಯಾವ ಕಷ್ಟವನ್ನು ಅನುಭವಿಸದೆ ನಿನ್ನಿಂದಾಗಿ ಆ ಭಾಗ್ಯವನ್ನು ಪಡೆದುಕೊಂಡವಳು ನಾನು. ಯಾವ ಸಂದರ್ಭ? ಅಂದೊಂದು ಸಮಯದಲ್ಲಿ ಅಜ್ಜಯ್ಯರಾದ ಭೀಷ್ಮಾಚಾರ್ಯರ ಜೊತೆಯಲ್ಲಿ ಕಾಡಿಯಾಗಿ ಹೋರಾಟವನ್ನು ಮಾಡಿದ್ದ ನಿನಗೆ ನಿನ್ನ ಅಜ್ಜನೇ ಭಾರತ ರತ್ನ ಇರುವುದಾಗಿ ಪ್ರಶಸ್ತಿಯನ್ನು ಕೊಟ್ಟಿರುತ್ತಾರೆ. ಪಾಪ ಬಲರೇ, ಭಾರತ ರತ್ನ ನೀನು ಎನ್ನುವ ಹಾಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹೌದು, ಆದ್ರೆ ಪ್ರಶಸ್ತಿಯ ಮಾನ ಮರ್ಯಾದೆ ಗೌರವವನ್ನು ಉಳಿಸಬೇಕ ಬೇಡ? ಅದೇ ಸಂದರ್ಭದಲ್ಲಿ ನಿನ್ನ ಅಜ್ಜಿ ಕುಂತಿದೇವಿ ಓಡೋಡಿಕೊಂಡು ಬಂದು ಮಗಳೇ ಸುಭದ್ರಾರಿನ ಗರ್ಭ ಪಾವನವಾಯಿತು ಅಂತ ಹೇಳಿ